ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡೆಲ್ಲಿ ಫಾರಿನ್ಗೆ ಹೋಗೋದು ನನಗೆ ಗೊತ್ತಿಲ್ಲ, ನನಗೆ ಕೇಳಿ ಯಾರು ಪ್ರವಾಸಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ಗೊತ್ತಿಲ್ಲ ನನಗೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಈ ಶಾಸಕರು ಏನು ಆಸ್ಟ್ರೇಲಿಯಾಗೆ ಪ್ರವಾಸಕ್ಕೆ ಹೋಗಿದ್ದಾರೆ, ಇನ್ನೇನು ಮಾರ್ಚ್ 2 ಅಥವಾ 3ನೇ ತಾರೀಕು ರಿಟರ್ನ್ ಆಗ್ತಾರೆ. ಈ 15 ದಿನಗಳ ಕಾಲ ಪ್ರವಾಸ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಒಂದು ಕಡೆ ಯಾವಾಗ ಈ ಪ್ರವಾಸದ ವಿಷಯ ಮುನ್ನೆಲೆಗೆ ಬಂತೋ ಸರ್ಕಾರವೇ ಇದರ ವೆಚ್ಚವನ್ನು ಭರಿಸುತ್ತೆ, ಇದು ಸರ್ಕಾರದ ಕಡೆಯಿಂದ ಸ್ಪಾನ್ಸರ್ ಆಗಿರುವಂತಹ ಪ್ರವಾಸ ಎನ್ನುವಂತಹ ಚರ್ಚೆಗಳು ಜೋರಾಗಿತ್ತು. ಆದರೆ ಇದಕ್ಕೆ ಶಾಸಕರೇ ಉತ್ತರವನ್ನು ನೀಡಿದ್ರು. ಅಂದರೆ ಇಲ್ಲ, ಇದು ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಹೋಗ್ತಾ ಇರುವಂತಹ ಪ್ರವಾಸವಲ್ಲ, ಇದು ನಮ್ಮ ಪ್ರೈವೇಟ್ ಟೂರ್, ಇದು ನಮ್ಮ ಖಾಸಗಿ ಪ್ರವಾಸ ಅಂತ ಅವರು ಹೇಳಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡೆಲ್ಲಿ ಹಾಗೂ ಫಾರಿನ್ಗೆ ಹೋಗೋದು ನನಗೆ ಗೊತ್ತಿಲ್ಲ, ನನ್ನನ್ನು ಕೇಳಿ ಯಾರು ಪ್ರವಾಸಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಕೂಡ ನನ್ನನ್ನೇನು ಕೇಳಿ ಹೋಗಿಲ್ಲ, ಯಾಕೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅದೇನು ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ನಂಗೆ ಗೊತ್ತಿಲ್ಲ, ಡೆಲ್ಲಿಗಾದರೂ ಹೋಗಲಿ ಅಥವಾ ಫಾರಿನ್ಗಾದರೂ ಹೋಗಲಿ ಇದ್ರ ಬಗ್ಗೆ ನನಗೇನು ಅಪ್ಡೇಟ್ಸ್ ಇಲ್ಲ ಅಥವಾ ಮಾಹಿತಿ ಇಲ್ಲ, ನನ್ನ ಹತ್ರ ಯಾರೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಯಾಕೆ ಹೋಗ್ತಿದ್ದೀವಿ, ಯಾವಾಗ ಹೋಗ್ತೀವಿ, ಏನು ಎತ್ತ ಯಾವುದ್ರ ಬಗ್ಗೆಯೂ ಕೂಡ ಹೋಗೋಕ್ಕೂ ಮುನ್ನ ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ಶಾಸಕರ ಪ್ರವಾಸ ಇನ್ನೇನು ಮುಗಿತಾ ಬಂತು, ಇನ್ನೊಂದು 2-3 ದಿನಗಳಲ್ಲಿ ವಾಪಸ್ ಆಗ್ತಾರೆ. ಆದರೆ ಯಾಕೆ ಹೋದ್ರು, ಯಾರು ಇದಕ್ಕೆ ಸ್ಪಾನ್ಸರ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಏರ್ಪೋರ್ಟ್ಗೆ ಒಬ್ಬರೊಬ್ಬರೇ ಶಾಸಕರು ಬಂದಾಗ ಅವರೆಲ್ಲರೂ ಹೇಳಿದ ಒಂದೇ ಮಾತು, ಅಂದರೆ ಇದೊಂದು ಯಾರೂ ಕೂಡ ನಮಗೆ ಸ್ಪಾನ್ಸರ್ ಮಾಡಿ ಕಳಿಸ್ತಾ ಇಲ್ಲ, ಇದು ನಮ್ಮ ಖಾಸಗಿ ಟೂರ್, ಇದು ನಾವೇ ಪ್ರೈವೇಟ್ ಆಗಿ ಹೋಗ್ತಾ ಇರುವಂಥ ಒಂದು ಪ್ರವಾಸ, ಫ್ಯಾಮಿಲಿ ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಏರ್ಪೋರ್ಟ್ನಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಕೂಡ ಕಾಣಿಸಿರಲಿಲ್ಲ. ಹೀಗಾಗಿ ಇದು ಸಾಕಷ್ಟು ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೂ ಕೂಡ ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಇದಕ್ಕೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡೆಲ್ಲಿ ಹಾಗೂ ಫಾರಿನ್ಗೆ ಹೋಗೋದು ನನಗೆ ಗೊತ್ತಿಲ್ಲ ಅಂತ ಡಿಸಿಎಂ ರಿಯಾಕ್ಟ್ ಮಾಡಿದ್ದಾರೆ.